ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಕೂಡ ಮಾತಾಡ್ತಿರೋದು. ಹಂಪಿಗೆ ಬಂದಿದ್ದೀವಿ. ಆಲ್ರೆಡಿ ಬಂದುಬಿಟ್ಟು ಒಂದು ವಿಡಿಯೋ ಹಾಕಿದ್ದೀನಿ, ಜೈ ಶ್ರೀರಾಮ್ ಅವ್ರದ್ದು. ಆದರೆ ಅದೇ ಹಂಪಿಯ ಹೇಮಕೂಟದ ಒಳಗಡೆ ಒಂದು ಟೆಂಪಲ್ ಇದೆ, ಅದಂದರೆ ಗಾಯತ್ರಿ ಟೆಂಪಲ್ ಅಂತ ಇದೆ. ಆ ಗಾಯತ್ರಿ ಟೆಂಪಲ್ ಒಳಗಡೆ ಹಲವಾರು ದೇವರುಗಳಿವೆ ಮತ್ತು ಕೈಬರಣಿಯ ಒಂದು ಲೇಪವೂ ಕೂಡ ಇದೆ. ಅಲ್ಲಿ ವಿಡಿಯೋ ಮಾಡೋದಕ್ಕೆ ಅಲೋವಿಲ್ಲ, ಬಟ್ ವಿಡಿಯೋ ಮಾಡಿದ್ದೀನಿ. ಓಕೆ. ಹಾಯ್ ಫ್ರೆಂಡ್ಸ್, ನಾವು ನೋಡ್ತಾ ಇದ್ದೀವಿ ಗಾಯತ್ರಿ ಟೆಂಪಲ್. ಇದು ಒಂದು ಸ್ತಂಭ ಹಾಗೂ ಹಾಗೆ ಮುಂದುಗಡೆ ಬಂದ್ವಿ. ಮುಂದುಗಡೆ ಒಂದು ಆಂಜನೇಯನ ಟೆಂಪಲನ್ನು ನಾವು ನೋಡ್ಬೋದು. ಆಂಜನೇಯನ ಟೆಂಪಲ್ ದೇವಸ್ಥಾನದ ಮುಂದುಗಡೆ. ಮತ್ತು ಹಾಗೆ ಮುಂದಕ್ಕೆ ಬಂದರೆ ಇಲ್ಲಿ ವಿಡಿಯೋ ಮಾಡೋಕ್ಕೆ ಅಲೋವಿಲ್ಲ, ಆದರೂ ಮಾಡಿದ್ದೀವಿ. ಬಟ್ ಇಲ್ಲಿ ಹೋಮಗಳನ್ನು ಮಾಡೋದನ್ನು ಒಂದು ಗುಂಡಿಯನ್ನು ನೋಡ್ಬೋದು. ಗುಂಡಿಯನ್ನು ನೋಡಿದ ತಕ್ಷಣ ಮೇಲ್ಗಡೆ ಗಾಯತ್ರಿ ಟೆಂಪಲ್ ಒಳಗಡೆ ಎಂಟ್ರಿ, ಮಹಾಸಂಸ್ಥಾನದೊಳಗಡೆ. ಇಲ್ಲಿ ಯಾವುದೇ ರೀತಿಯ ಫೋಟೋ ಆಗಲಿ ವಿಡಿಯೋ ಆಗಲಿ ಅಲೋವಿಲ್ಲ, ಬಟ್ ಐ ವಿಲ್ ಮ್ಯಾನೇಜ್. ಹಂಗೆ ಒಳಗಡೆ ಬಂದರೆ ನಾವು ಒಂದು ದೇವರ ಪಲ್ಲಕ್ಕಿ ಹಾಗೂ ಒಂದು ಹಾಳೆಯಲ್ಲಿ ಬರೆದಿರುವಂತಹ ಅಕ್ಷರಗಳನ್ನು ನೋಡಬಹುದು. ಹಂಗೆ ಒಳಗಡೆ ಬಂದರೆ ಒಂದು ಹೋಮ ಮಾಡುವಂತಹ ಗುಂಡಿಯನ್ನು ನೋಡಬಹುದು. ಹಂಗೆ ಮುಂದುಗಡೆ ಗಾಯತ್ರಿ ಟೆಂಪಲ್ ಅಂದರೆ ಶ್ರೀ ಅರ್ಚಕರ ಹತ್ತಿರ ಹೋಗಿ ವಿಡಿಯೋ ಮಾಡಿಬಿಡಿ ಅಂತಾರೆ. ನಾವು ಗಾಯತ್ರಿ ದೇವಿ ನೋಡ್ಬೋದು ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ. ಹಂಗೆ ಮುಂದುಗಡೆ ಬಂದರೆ ನಾವು ಶಿವನ ಒಂದು ನೋಡ್ಬೋದು, ಮೂರ್ತಿಯನ್ನು ನೋಡ್ಬೋದು, ಯಾವ ರೀತಿ ಅಲಂಕಾರ ಮಾಡಿದ್ದಾರೆ, ಹೆಂಗಿದೆ ಅಂತ. ತುಂಬ ಚೆನ್ನಾಗಿದೆ. ಹಾಗೆ ಮುಂದಕ್ಕೆ ಬಂದರೆ ಚೌಡೇಶ್ವರಿಯನ್ನು ನೋಡಿದ ತಕ್ಷಣ ಹಂಗೆ ಗುಡಿ ಸುತ್ತಲೂ ಯಾವ ಥರ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು